ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 9ನೇ ತರಗತಿಯ ಅಧ್ಯಾಯ 5ರಲ್ಲಿ ಸರ್ವಸಮತೆಗಳ ಬಗ್ಗೆ ಇನ್ನಷ್ಟು ಮಗದಷ್ಟು ರಸಗ್ರಹಣೆ ಮಾಡೋದಕ್ಕೆ, ಅದ್ಭುತವಾದ ಪರಿಕಲ್ಪನೆಗಳನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇರುವಂತಹ ಎಲ್ಲ ಪ್ರೀತಿಯ ಮಕ್ಕಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಕಳೆದ ಬಾರಿ ಸರ್ವಸಮತೆ ಅಂದ್ರೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಇಷ್ಟೇ ಮಕ್ಕಳೇ, 2 ತ್ರಿಭುಜಗಳಲ್ಲಿ 6 ಅಂಶಗಳಿರುತ್ತೆ, 3 ಬಾಹುಗಳು, 3 ಕೋನಗಳು. ಅನುರೂಪವಾಗಿ ಸಮನಾಗಿದ್ದರೆ ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಹೋಗಿ ಸರ್, 6 ಯಾರು ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಕ್ಕಾಗಿ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದೆ. ಸರ್, ಹೇಗಿದ್ದರೂ ರಚನೆ ಮಾಡೋದಕ್ಕೆ ತ್ರಿಭುಜಗಳನ್ನು 3 ಅಂಶಗಳು ತಾನೇ ಬೇಕಾಗಿರೋದು. ತಾವು ಹೇಳಿಬಿಡಿ 3 ಅಂಶಗಳನ್ನು, ನಾವೆಲ್ಲ ರಚನೆ ಮಾಡ್ತೀವಿ. ಅದು ಒಂದೇ ಬಂತು ಅಂತಂದರೆ, ಅಂದರೆ ಸರ್ವಸಮವಾಗಿದೆ ಅಂದರೆ ಅದನ್ನೇ ನಿಬಂಧನೆಯಾಗಿ ತಗೊಳ್ಳೋಣ ಅಂತ ಹೇಳಿದ್ದಕ್ಕಾಗಿ ಮೊದಲ ಅವಧಿನಲ್ಲಿ ನಾವು ನಿಬಂಧನೆಗಳನ್ನು ಸೃಷ್ಟಿ ಮಾಡಿದ್ವಿ. ಎರಡನೇ ಅವಧಿನಲ್ಲಿ ಇವತ್ತು ಈ ನಿಬಂಧನೆಗಳಿವೆಯಲ್ಲ, ಅವುಗಳನ್ನು ಸಾಧಿಸೋ ಅಂತ ಪ್ರಯತ್ನ ಮಾಡೋಣ. ಹೇಗೆ ಸಾಧಿಸೋದು? ಪಾಕೋಬಾ, ಕೋಬಾಕೋ, ಲಂವೀಬಾ ಮತ್ತು ಬಾಬಾಬಾ ಹೇಗೆ ಸಾಧನೆ ಮಾಡೋದು? ಒಂದು ಸ್ವಲ್ಪ ಯೋಚನೆ ಮಾಡೋಣ. ಇದರಲ್ಲಿ ಸರ್ವಸಮತೆ ಹೇಳಬೇಕು ಅಂದರೆ 6 ಅಂಶಗಳು ಸಮನಾಗಿರಬೇಕು. ನಾವೇನು ಮಾಡಿದ್ವಿ? 3 ಅಂಶಗಳು ಸಾಕು ಅಂತ ನಿಬಂಧನೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಯೋಚನೆ ಮಾಡಿ, 3 ಅಂಶಗಳು ಸಾಕು ಅಂತ ನಿಬಂಧನೆ ಮಾಡ್ಕೊಂಡ್ಮೇಲೆ ಆ ಕೇವಲ 3 ಅಂಶಗಳನ್ನು ಇಟ್ಕೊಂಡು ಅದನ್ನು ಸಾಧನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವಿಲ್ಲಿ ಒಂದು ಪ್ರಯತ್ನ ಮಾಡ್ತೀವಿ. ಹೇಗೆ ಅಂದರೆ, ಈ 4 ನಿಬಂಧನೆಗಳಲ್ಲಿ ಯಾವುದಾದ್ರೂ ಒಂದನ್ನು ತಾತ್ವಿಕವಾಗಿ ಸಾಧನೆ ಮಾಡಿದರೆ ಅದನ್ನು ಒಪ್ಪಿಕೊಂಡು ಬಿಡ್ತೀವಿ. ಸ್ವೀಕೃತ ಸಿದ್ಧಾಂತ ಅಂತ ಕರಿತೀವಿ. ಹಾಗಾದರೆ ಬಾ ಕೋ ಬಾ ಈ ಸಿದ್ಧಾಂತವನ್ನು, ಈ ನಿಬಂಧನೆಯನ್ನು ನಾವೀಗ ಒಪ್ಕೊಂಡು ಬಿಡೋಣ. ಒಪ್ಕೊಂಡು ಇದನ್ನು ಆಧಾರವಾಗಿ ಇಟ್ಕೊಂಡು ಉಳಿದಂತಹ ಎಲ್ಲ ನಿಬಂಧನೆಗಳನ್ನು ಸಾಧನೆ ಮಾಡುವಂಥ ಪ್ರಯತ್ನ ಮಾಡೋಣ. ಒಂದನ್ನು ನಾನು ಮಾಡಿ ತೋರಿಸ್ತೀನಿ, ಮಿಕ್ಕಿದ್ದನ್ನು ತಾವು ಪ್ರಯತ್ನ ಪಡಬೇಕು ಅಂತ ಹೇಳೋಣ. ನೋಡಿ ಪ್ರಮೇಯ ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಕೋಬಾಕೋ ಸರ್ವಸಮತೆಯ ನಿಯಮವನ್ನು ನಿರೂಪಿಸಿ ಸಾಧಿಸಿ. ಅಂದರೆ ಹೇಳಿಕೆನೂ ತಾವೇ ಹೇಳಬೇಕು. ಅದೇನು ಮಹಾ ಬಿಡಿ ಸರ್, ನಮಗೆ ಚೆನ್ನಾಗಿ ಗೊತ್ತು ಅಂತೀರಾ? ಹೇಳಿ ನೋಡೋಣ. ಒಂದು ತ್ರಿಭುಜದ 2 ಕೋನಗಳು ಮತ್ತು ಅವುಗಳ ಸಾಮಾನ್ಯವಾದ ಬಾಹು, ಇನ್ನೊಂದು ತ್ರಿಭುಜದ 2 ಅನುರೂಪ ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುವಿಗೆ ಅನುರೂಪವಾಗಿ ಸಮನಾಗಿದ್ದರೆ ಆ 2 ತ್ರಿಭುಜಗಳನ್ನು ಸರ್ವಸಮ ಅಂತ ಘೋಷಣೆ ಮಾಡಬೇಕು. ಬನ್ನಿ, ಇನ್ಯಾಕೆ ತಡ, ಈ ಪ್ರಮೇಯವನ್ನು ಹೇಗೆ ಸಾಧನೆ ಮಾಡೋದು ಅಂತ ಒಂದ್ಸಲಿ ನೋಡೋಣ. ನೋಡಿ ಅದನ್ನು ಹೇಳಿಕೆಯನ್ನು ನೋಡಿ. ಈಗ ನಾವು ಹೇಗೆ ಪ್ರಮೇಯ ಸಾಧನೆ ಮಾಡ್ತೀವಿ ಅಂತ ತಮಗೆ ಗೊತ್ತಿದೆ. ಅದಕ್ಕೆ ಒಂದು ಉದಾಹರಣೆ ತೆಗೆದುಕೋತೀವಿ. ಉದಾಹರಣೆ ತೆಗೆದುಕೊಳ್ಳಿ. 2 ತ್ರಿಭುಜಗಳನ್ನು ಬರ್ಕೊಳ್ಳೋಣ. ನಿಮ್ಮದೇ ಆದಂಥ ಯಾವ ಹೆಸರನ್ನು ಬೇಕಾದರೂ ಕೊಡ್ಬೋದು. ನಾನು ಒಂದಕ್ಕೆ ABC, ಇನ್ನೊಂದಕ್ಕೆ DEF ಅಂತ ಹೆಸರು ಕೊಡ್ತೀನಿ. ಆಗ್ಬೋದಾ? ಇದರಲ್ಲಿ ಏನು ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಈ 2 ತ್ರಿಭುಜಗಳಲ್ಲಿ ನೋಡಿ, ಬಿ ಕೋನ ಈ ಕೋನಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ಹಾಗೇನೇ ಸಿ ಕೋನ F ಕೋನಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ಮತ್ತು ಆ 2 ಕೋನಗಳು ಹೊಂದಿರುವಂತಹ ಸಾಮಾನ್ಯವಾದ ಬಾಹು ಇದೆಯಲ್ಲ, BC ಅನ್ನೋದು, ಅದು EFಗೆ ಸಮ ಅಂತ ಕೊಟ್ಟಿದ್ದಾರೆ. ನೀವು ಏನಪ್ಪ ಸಾಧನೆ ಮಾಡಬೇಕು ಅಂದರೆ, ಇವೆರಡೂ ತ್ರಿಭುಜಗಳು ಸರ್ವಸಮ ಅಂತ ಸಾಧನೆ ಮಾಡಬೇಕು. ನೋಡಿ, ಅದೇ ಸಾಧನೀಯ. ಆಗ್ಬೋದಾ? ಹೇಗೆ ಸಾಧನೆ ಮಾಡೋದು ನೋಡಿ, ಇವೆರಡನ್ನೂ ಇಟ್ಕೊಳ್ಳೋಣ. ಈಗ ಹೇಗೆ ಸಾಧನೆ ಮಾಡೋದು ಅಂತ ಒಂಚೂರ ಯೋಚನೆ ಮಾಡೋಣ. ನಮಗೆ ಏನು ಗೊತ್ತು, ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ, ಇವೆರಡರ ಬಗ್ಗೆ ಸೂಕ್ಷ್ಮವಾದ ಪರಿಚಯ ಇರಲಿ. ನಾವು ಕೋ ಬಾ ಕೋನ ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ. ಯಾವುದನ್ನು ಸ್ವೀಕಾರ ಮಾಡಿಬಿಟ್ಟಿದ್ದೀವಿ? ಬಾ ಕೋ ಬಾನ ಸ್ವೀಕಾರ ಮಾಡಿದ್ದೀವಿ. ಇದು ಸರಿ ಇದೆ ಅಂತ ಸ್ವೀಕಾರ ಮಾಡಿದ್ದೀವಿ. ಹಾಗಾದರೆ ಇನ್ನೊಂದು ಬಾಹು, ಒಂದು ಬಾಹು ಸಮ ಇದೆ ಅಂತ ಗೊತ್ತಿದೆ, ಇನ್ನೊಂದು ಬಾಹು ಸಮ ಇದೆ ಅಂತ ಹೇಳಿಬಿಟ್ರೆ ಅವು ಸರ್ವಸಮ ಅಂತ ಹೇಳ್ಬಿಡ್ಬೋದು ತಾನೆ. ಯಾವ್ದು ತೆಗೆದುಕೊಳ್ಳೋಣ? AB ಅನ್ನೋದು DEಗೆ ಸಮ ಅಂತ ಬೇಕಾದ್ರೂ ತೆಗೆದುಕೊಳ್ಳಿ, ಅಥವಾ AC ಅನ್ನೋದು DFಗೆ ಸಮ ಅಂತ ನೀವೇನಾದ್ರು ಸಾಧನೆ ಮಾಡಿಬಿಟ್ರೆ ಪ್ರಮೇಯ ಮುಗಿದೋಯ್ತು ಅಲ್ವಾ? ಹೇಳಿ, ಈಗ AB DE ಎರಡನ್ನು ಪರಿಗಣಿಸೋಣ. ಹಾಗಾದರೆ AB ಮತ್ತು DEಗೆ 3 ಚಾನ್ಸಸ್ ಇದೆ. ಅವು ಸಮನಾಗಿರ್ಬೋದು. AB ಅನ್ನೋದು DEಗಿಂತ ದೊಡ್ಡದು ಬೇಕಾದ್ರೂ ಆಗಿರ್ಬೋದು. AB ಅನ್ನೋದು DEಗಿಂತ ಚಿಕ್ಕದು ಬೇಕಾದರೂ ಆಗಿರ್ಬೋದು.
ಆ ಮೂರೂ ಪ್ರಕರಣಗಳನ್ನು ತೆಗೆದುಕೊಂಡು ನಾವು ನಿರೂಪಿಸೋಣ. ಏನಂತ ಅಂದರೆ ಬಿ ಕೋನ ಈ ಕೋನಕ್ಕೆ ಸಮನಾಗಿದ್ದು, ಸಿ ಕೋನ ಎಫ್ ಕೋನಕ್ಕೆ ಸಮನಾಗಿದ್ದು, ಬಿ ಸಿ ಇ ಎಫ್ಗೆ ಸಮನಾಗಿದ್ದರೆ, ಕೋಬಾಕೋ ಆಗಿದ್ದರೆ ಆ ಎ ಬಿ ಅನ್ನೋದು ಡಿಗೆ ದೊಡ್ಡದಾಗೂ ಇರಲ್ಲ ಚಿಕ್ಕದಾಗೂ ಇರಲ್ಲ, ಸಮ ಇದ್ದೇ ಇರುತ್ತೆ ಸರ್ ಅಂತ ನಿರೂಪಿಸೋಕ್ಕೆ ಸಾಧ್ಯ ಆಯಿತು ಅಂದರೆ ಅವೆರಡನ್ನು ನಾವು ಪ್ರಮೇಯವನ್ನು ಸಾಧಿಸ್ತಂತೆ. ಬನ್ನಿ ಆ ಮೂರೂ ಪ್ರಕರಣಗಳನ್ನು ಚೆಕ್ ಮಾಡೋಣ. ಈಗ ಮೊದಲ ಪ್ರಕರಣ ಏನು ಹೇಳಿ, ಎ ಬಿ ಅನ್ನೋದು ಡಿಗೆ ಸಮ ಅಂತ ಇಟ್ಕೊಂಡು ಬಿಡೋಣಪ್ಪ. ತಕ್ಷಣ ಬರಿಬೋದಲ್ವ, ಈ ಎರಡೂ ತ್ರಿಭುಜಗಳಲ್ಲಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ ನೋಡಿ. ಎ ಬಿ ಅನ್ನೋದು ಡಿಗೆ ಸಮ ಬರೆದು ಬಿಡೋಣ. ಎ ಬಿ ಈಕ್ವಲ್ಸ್ ಡಿ. ಹೇಗೆ ಗೊತ್ತು? ನಾವೇ ಊಹೆ ಮಾಡಿದ್ದೀವಿ ಆ ಥರ. ನೆಕ್ಸ್ಟ್ ನೋಡಿ, ಬಿ ಕೋನ ಈ ಕೋನಕ್ಕೆ ಸಮ ಅಲ್ವಾ. ಮತ್ತು ಬಿ ಸಿ ಅನ್ನುವಂಥ ಬಾಹು ಇ ಎಫ್ ಅನ್ನೋ ಬಾಹುಗೆ ಸಮನಾಗಿದೆ. ಹೇಗೆ ಗೊತ್ತು? ದತ್ತದಲ್ಲಿದೆ. ಯಾವ ಸ್ವೀಕೃತ ಸಿದ್ಧಾಂತ ಬಳಸ್ಬೋದು? ಬಾಕೋಬ. ಇದರ ಮೂಲಕ ಈಗ ಧೈರ್ಯವಾಗಿ ಹೇಳ್ಬೋದು ಈ ಎರಡೂ ತ್ರಿಭುಜಗಳು ಸರ್ವಸಮವಾಗಿದೆ ಅಂತ. ಈಗ ಎರಡನೇ ಪ್ರಕರಣಕ್ಕೆ ಹೋಗೋಣ. ಎರಡನೇ ಪ್ರಕರಣ ಹೇಳಿ ನೋಡೋಣ. ಈಗ ತೆಗೆದುಕೋತಾ ಇರೋದು ಜ್ಞಾಪಕ ಇರಲಿ, ಆ ಎ ಬಿ ಅನ್ನೋದು ಡಿಗಿಂತ ದೊಡ್ಡದಾಗಿದೆ ಅಲ್ವಾ. ಈ ಥರ ತೆಗೆದುಕೊಂಡಾಗ ಒಂದು ಬಿಂದುನ ಗುರ್ತು ಮಾಡೋಣ, ಒಂದು ಸಣ್ಣ ಪುಟಾಣಿ ರಚನೆ ಮಾಡೋಣ. ನೋಡಿ ಅದು ಏನು ರಚನೆ ಅಂತ. ಆ ಎ ಬಿ ಮೇಲೆ ಪಿ ಅನ್ನುವಂಥ ಬಿಂದು ಗುರ್ತು ಮಾಡೋಣ. ಹೇಗಪ್ಪ ಇರಬೇಕು ಅಂದರೆ ಆ ಪಿ ಬಿ ಎಷ್ಟಿರುತ್ತೋ ಅಷ್ಟೇ ಡಿ ಇ ಇರಬೇಕಪ್ಪ. ಹಾಗೆ ಗುರುತಿಸ್ಬಿಟ್ಟು ಆ ಪಿ ಸಿನ ಸೇರಿಸೋಣ. ಈಗ ನೋಡಿ ಮಜಾ ಏನಿಲ್ಲ ಪುಟಾಣಿ, ಅಲ್ಲಿ ಉಂಟಾಗಿರುವಂಥ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳಿ. ಯಾವ್ದು ಹೇಳಿ? ಪಿ ಬಿ ಸಿ ತ್ರಿಭುಜ, ಡಿ ಇ ಎಫ್ ತ್ರಿಭುಜ. ಈ ಎರಡು ತ್ರಿಭುಜದಲ್ಲಿ ನಿಮಗೆ ಗೊತ್ತಿದೆ ಪಿ ಬಿ ಅನ್ನೋದು ಡಿ ಇಗೆ ಸಮ. ಹೇಗೆ ಹೇಳಿ ರಚನೆ? ದತ್ತದಲ್ಲೇ ಕೊಟ್ಟಿದ್ರಲ್ಲ, ಬಿ ಕೋನ ಅನ್ನೋದು ಈ ಕೋನಕ್ಕೆ ಸಮ. ಹೇಗೆ ಗೊತ್ತೇಳಿ? ದತ್ತ. ಮತ್ತೆ ಗೊತ್ತಲ್ಲ, ಬಿ ಸಿ ಬಾಹು ಇ ಎಫ್ ಬಾಹುಗೆ ಸಮನಾಗಿದೆ, ದತ್ತ. ಹಾಗಾದರೆ ಬಾಕೋಬ ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ಹೀಗೆ ಹೇಳ್ಬಿಡ್ಬೋದಲ್ವಾ, ಇವೆರಡೂ ತ್ರಿಭುಜಗಳು ಸರ್ವಸಮವಾಗಿದೆ ಅಂತ. ಹಾಗಾದರೆ ಸರ್ವಸಮ ಆದಮೇಲೆ ಉಳಿದ ಅಂಶಗಳು ಸಮನಾಗಿರಬೇಕು ತಾನೆ. ಈಗ ಗಮನಿಸಿ, ಬಹಳ ಮುಖ್ಯವಾದಂಥ ಅಂಶ ಬರುತ್ತೆ. ಈಗ ಇವೆರಡು ಸರ್ವಸಮ ಅಂತ ಸಾಧನೆ ಮಾಡಿಬಿಟ್ಟಿದ್ದೀರಿ. ಹಾಗಾದರೆ ಉಳಿದ ಅಂಶಗಳು ಸಮನಾಗಿರಬೇಕು ಅಂದರೆ ಉಳಿದಿದ್ದ ಅಂಶ ನೋಡಿ ಇವಾಗ ಯಾವ್ದು ಬರ್ತಾ ಇದೆ? ಯಾವುದು? ಪಿ ಸಿ ಬಿ ಕೋನ ಚಿತ್ರದಲ್ಲಿ ನೋಡಿ. ಆ ಕೋನ ಡಿ ಎಫ್ ಇ ಕೋನಕ್ಕೆ ಸಮ ಅಲ್ವಾ. ಅನುರೂಪ ಕೋನಗಳು ಸಮನಾಗಿರಬೇಕು. ಹಾಗೇ ಗಮನಿಸಿ. ಆದರೆ ನಮಗೆ ಗೊತ್ತು ಯಾವುದು? ಆ ಎ ಸಿ ಬಿ ಕೋನ ಚಿತ್ರದಲ್ಲಿ ಗಮನಿಸಿ. ಹಾಗೆ ಎ ಸಿ ಬಿ ಕೋನ ಡಿ ಎಫ್ ಇ ಕೋನಕ್ಕೆ ಸಮ ಅಂತ ಗೊತ್ತು. ದತ್ತದಲ್ಲೇ ಕೊಟ್ಟಿದ್ದಾರೆ ಆ ಥರ ನೋಡಿ. ಬಲಗಡೆ ಇರೋದಕ್ಕೆ ಸಮನಾಗಿದ್ದ ಮೇಲೆ ಎಡಗಡೆ ಇರೋದಕ್ಕೆ ಸಮನಾಗಿರಬೇಕು ತಾನೆ. ಈಗ ಗಮನಿಸಿ ಚಿತ್ರದಲ್ಲಿ, ದೇರ್ ಫೋರ್ ಪಿ ಸಿ ಬಿ ಕೋನ ಆ ಎ ಸಿ ಬಿ ಕೋನಕ್ಕೆ ಸಮನಾಗಿರಲೇಬೇಕು. ಅದು ಹೆಂಗೆ ಸಾಧ್ಯ ಸರ್? ಅದು ನೋಡಿದ್ರೆ ಚಿಕ್ಕದು, ಅದು ನೋಡಿದ್ರೆ ದೊಡ್ಡದು, ಸಮ ಇರುತ್ತೆ ಅನ್ಬೇಕು ಅಂದರೆ ಆ ಪಿ ಬಿಂದು ಏನಾಗಿರಬೇಕು? ಅಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಏನಲ್ಲೇ ಇರಬೇಕದು. ಆ ಪಿನೂ ಏನು ಒಂದೇ ಬಿಂದು ಸರ್, ಬೇರೆ ಬೇರೆವಲ್ಲ. ಹಾಗಾದರೆ ಪಿ ಬಿ ಎಷ್ಟಿರುತ್ತೋ ಎ ಬಿನೂ ಅಷ್ಟೇ ಇರಬೇಕು. ಹಾಗಿದ್ಮೇಲೆ ಎ ಬಿ ಎಷ್ಟಿರುತ್ತೋ ಡಿನೂ ಅಷ್ಟೇ ಇರಬೇಕು. ಏನು ಅಂದ್ಕೊಂಡ್ರಿ ನೀವು? ಎ ಬಿ ಅನ್ನೋದು ಡಿಗಿನ್ನ ದೊಡ್ಡದಾಗಿದೆ ಅಂತ ತೆಗೆದುಕೊಂಡ್ರಿ. ಆಮೇಲೆ ಗೊತ್ತಾಯಿತು ಇಲ್ಲ ಸರ್, ಅದು ದೊಡ್ಡದಾಗಿಲ್ಲ, ಅದು ಸಮನಾಗಿದೆ ಅಂತ ಕಂಡುಹಿಡಿದ್ರಿ. ಎಷ್ಟು ಚೆನ್ನಾಗಿತ್ತಲ್ವ? ಇದೇ ಥರನೇ ಇನ್ನೊಂದು ಸಲ ತಗೋಣ. ಪ್ರಕರಣ 3 ಬಹಳ ಮುಖ್ಯವಾದಂಥ ಪ್ರಕರಣ. ಬನ್ನಿ ನೋಡೋಣ. ಈ ಪ್ರಕರಣ ಏನು ಹೇಳಿ? ಈ ತ್ರಿಭುಜದಲ್ಲಿ ಎ ಬಿ ಸಿ ಮತ್ತು ಡಿ ಎಫ್ಗಳಲ್ಲಿ ಆ ಎ ಬಿ ಇದೆಯಲ್ಲ ಡಿಗಿಂತ ಚಿಕ್ಕದಾಗಿದೆ ಅಂತ ತೆಗೆದುಕೋಣ. ಅರೆ ಜ್ಞಾಪಕ ಇರಲಿ, ನೀವೇನು ಪ್ರೂವ್ ಮಾಡ್ತೀರಾ? ಈಗ ಏನು ಮಾಡ್ತೀರಾ ಹೇಳಿ? ಇಲ್ಲ ಅದು ಚಿಕ್ಕದಾಗಿಲ್ಲ, ಸಮನಾಗಿದೆ ಅಂತ ಪ್ರೂವ್ ಮಾಡ್ತೀರಾ. ಸಣ್ಣ ಪುಟಾಣಿ ರಚನೆ ಮಾಡೋಣ. ಈಗ ಯಾವ ಚಿಕ್ಕದಾಗಿದೆ? ಎ ಬಿ ಚಿಕ್ಕದಾಗಿದೆ. ಅದರಿಂದ ಈ ಸಲ ಡಿ ಇ ಮೇಲೆ ಕ್ಯೂ ಇ ಈಸ್ ಈಕ್ವಲ್ಸ್ ಟು ಎ ಬಿ ಆಗುವಂತೆ ಒಂದು ಕ್ಯೂ ಬಿಂದುವನ್ನು ಗುರುತು ಮಾಡಿ ಕ್ಯೂ ಎಫ್ ಅನ್ನು ಸೇರಿಸೋಣ. ಈಗ ಎರಡು ತ್ರಿಭುಜ ತೆಗೆದುಕೊಳ್ಳೋಣ. ಯಾವೆರಡು ಹೇಳಿ? ಎ ಬಿ ಸಿ ಮತ್ತು ಕ್ಯೂ ಇ ಎಫ್ ತ್ರಿಭುಜಗಳಲ್ಲಿ ನಿಧಾನ ಗಮನಿಸಿ. ಎ ಬಿ ಅನ್ನೋದು ಕ್ಯೂ ಇಗೆ ಸಮ. ನಾವೇ ತಾನೇ ರಚನೆ ಮಾಡಿರೋದು. ನಿಧಾನಕ್ಕೆ ನೋಡಿ. ಬಿ ಕೋನ ಈ ಕೋನಕ್ಕೆ ಸಮ. ಗೊತ್ತು ಬಿಡಿ ಸರ್, ದತ್ತ. ಹಾಗೆ ಗಮನಿಸಿ, ಬಿ ಸಿ ಬಾಹು ಇ ಎಫ್ ಬಾಹುವಿಗೆ ಸಮ. ಅದು ಸರ್ ದತ್ತದಲ್ಲೇ ಕೊಟ್ಟಿದ್ದಾರೆ. ಆದ್ದರಿಂದ ಮತ್ತೆ
ಅದೇ ಬಾಕೋಬಾ ಪ್ರಕಾರ ಏನು ಹೇಳ್ಬೋದು, ಇವೆರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಸರ್ವಸಮ ಆಗಿದ್ಮೇಲೆ ಗೊತ್ತು ಸರ್, ಸರ್ವಸಮ ಆಗಿದ್ಮೇಲೆ ಉಳಿದ ಅಂಶಗಳು ಸಮನಾಗಿರ್ಬೇಕಲ್ವಾ ಸರ್? ಹೌದು. ನೋಡೋಣ ಈಗ ಯಾವ್ಯಾವ ಅಂಶಗಳಿಗೆ ಸಮನಾಗಿರುತ್ತೆ ಅಂತ. ನೋಡಿ, ಅವೆರಡು ಸರ್ವಸಮ ಅಂತ ಸಾಧನೆ ಮಾಡಿದ್ದೀರಿ. ಹಾಗಾದ್ರೆ ಹೇಳಿ ನೋಡೋಣ, ಯಾವ ಕೋನಕ್ಕೆ ಸಮನಾಗಿರ್ಬೋದು? ACB ಕೋನ QFE ಕೋನಕ್ಕೆ ಸಮ. ಸ್ವಲ್ಪ ಹಾಗೆ ಗಮನಿಸಿ, ಅದೇ ACB ಕೋನ ನೋಡಿ DFE ಕೋನಕ್ಕೆ ಸಮ ಅಂತ ನಿಮಗೆ ಗೊತ್ತಿದೆ, ದತ್ತದಲ್ಲಿ ಗೊತ್ತಿದೆ. ಆದ್ದರಿಂದ ಇಲ್ಲಿ ಎಡಭಾಗ ಸಮನಾಗಿರೋದ್ರಿಂದ ಬಲಭಾಗ ಸಮನಾಗಿರಬೇಕು ತಾನೆ. ಆದ್ದರಿಂದ QFE ಕೋನ DFE ಕೋನಕ್ಕೆ ಸಮನಾಗಿರಲೇಬೇಕು. ಅದೆಂಗೆ ಸಾಧ್ಯ ಸರ್? ಸಾಧ್ಯ ಆಗಬೇಕು ಅಂದರೆ ಆ ಕ್ಯೂ ಬಿಂದು ಡಿನಲ್ಲೇ ಇರಬೇಕು. ಅದು ಬೇರೆ ಬಿಂದು ಆಗಿದ್ದರೆ ಸಾಧ್ಯ ಇಲ್ಲ. ಅವೆರಡೂ ಒಂದೇ ಬಿಂದು, ಪರಸ್ಪರ ಐಕ್ಯ ಆಗಬೇಕು. ಹಾಗಾದರೆ QE ಎಷ್ಟಿರುತ್ತೋ ಡಿನೂ ಅಷ್ಟೇ ಇರಬೇಕು. ಹಾಗಿದ್ಮೇಲೆ AB ಅನ್ನೋದು ಡಿಗೆ ಸಮನಾಗಿರಲೇಬೇಕು ತಾನೆ. ಎಷ್ಟು ಚೆನ್ನಾಗಿ ಸಾಧನೆ ಮಾಡಿದ್ವಿ ಮಕ್ಕಳೇ. ಏನು ಹೇಳಿ ಇದು ಪ್ರಮೇಯ? ನೋಡಿ, B ಕೋನ E ಕೋನಕ್ಕೆ ಸಮನಾಗಿದೆ, C ಕೋನ F ಕೋನಕ್ಕೆ ಸಮನಾಗಿದೆ, BC ಅನ್ನೋ ಬಾಹು EF ಅನ್ನೋ ಬಾಹುಗೆ ಸಮನಾಗಿದೆ. ಆಗ ಏನು ಮಾಡಿದ್ರು ಯಾವುದೇ ಕಾರಣಕ್ಕೂ AB ಅನ್ನೋದು ಡಿಗಿಂತ ದೊಡ್ಡದಾಗಿರೋಕ್ಕೂ ಸಾಧ್ಯ ಇಲ್ಲ, ಚಿಕ್ಕದಾಗಿರೋಕ್ಕೂ ಸಾಧ್ಯ ಇಲ್ಲ ಸರ್, ಸಮನಾಗಿರಲೇಬೇಕು ಸರ್ ಅಂತ ನೀವು ಸಾಧನೆ ಮಾಡಿದ್ರಿ. ಅದರಿಂದ ಬಾಕೋಬ ನಿಯಮ ಬಳಸ್ಕೊಂಡು ಇವೆರಡನ್ನು ಸರ್ವಸಮ ಅಂತ ಸಾಧನೆ ಮಾಡಿದ್ರಿ. ಎಷ್ಟು ಚೆನ್ನಾಗಿತ್ತಲ್ವ? ಇಷ್ಟ ಆಯ್ತಲ್ವ ನಿಮಗೆ? ಒಂದು ನೀಟಾಗಿ ಬರಿತೀರಾ? ಬರೆದಾದ್ಮೇಲೆ ಇನ್ನೊಂದು ಸಣ್ಣ ಹೋಮ್ವರ್ಕ್ ಕೊಡಲಾ? ಈಗ ಕೋಬಾಕೋ ನಿಯಮವನ್ನು ತೆಗೆದುಕೊಳ್ಳಿ. ನೋಡಿ, ಗಣಿತದಲ್ಲಿ ಯಾರಿಗೆ ಅಗಮ್ಯವಾದ ಆಸಕ್ತಿ ಇದೆಯೋ, ಮುಂದೆ ವಿಜ್ಞಾನ ವಿಭಾಗ ಗಣಿತ ವಿಭಾಗವನ್ನು ನೀವು ನಿಮ್ಮದಾಗಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀರೋ, ಅವ್ರು ದಯಮಾಡಿ, ಎಲ್ಲರೂ ಮಾಡಿ, ಅವ್ರು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಕೋಬಾಕೋ ನಿಯಮ ತೆಗೆದುಕೊಳ್ಳಿ. ಬಾಕೋಬ ನಿಯಮವನ್ನು ಸಾಧನೆ ಮಾಡ್ತೀರಾ? ಪ್ರಯತ್ನ ಪಡ್ತೀರಾ? ಈಗ ಏನು ಮಾಡೋಣ, ಈ ಕಲ್ತಂಥ ಅಂಶಗಳು ಏನೇನು ಕಲ್ತಿದ್ದೀರಿ ಅಂತ ಒಂದ್ಸಲ ಜ್ಞಾಪಿಸ್ಕೊಳ್ಳಿ. ವೆರಿ ಸಿಂಪಲ್ ಸರ್. ಸರ್ವಸಮ್ಮತೆಯ ನಿಬಂಧನೆಗಳನ್ನು ಕಲ್ತಿದ್ದೀವಿ, ವೆರಿ ಗುಡ್. ಅದನ್ನು ಸಾಧನೆ ಮಾಡೋದೂ ಕಲ್ತಿದ್ದೀವಿ ಸರ್, ತಾತ್ವಿಕವಾಗಿ. ಆಮೇಲಿಂದ ಸರ್ ಎರಡು ಬಹಳ ಮುಖ್ಯವಾದ ಪ್ರಮೇಯ ಕಲ್ತ್ಕೊಂಡ್ವಿ ಸರ್. ಯಾವುದಾದ್ರು ಹೇಳಿ ಸರ್? ಕೋನಗಳು ಸಮನಾಗಿದ್ದರೆ ಅದರ ಎದುರುಗಡೆ ಇರೋ ಬಾಹುಗಳು ಸಮನಾಗಿರುತ್ತೆ ಸರ್, ಬಾಹುಗಳು ಸಮನಾಗಿದ್ದರೆ ಅದರ ಎದುರುಗಡೆ ಇರೋ ಕೋನಗಳು ಸಮನಾಗಿರುತ್ತೆ ಸರ್ ಅಂತ. ಇಷ್ಟು ಮಾಹಿತಿಯನ್ನು ಇಟ್ಕೊಂಡು ಕೆಲವು ಅದ್ಭುತವಾದಂಥ ಮುದ್ದಾಗಿರೋ ಲೆಕ್ಕಗಳನ್ನು ಮಾಡೋಣ. ಒಂದನೇ ಲೆಕ್ಕ ನೋಡಿ, ABC ಒಂದು ಸಮದ್ವಿಬಾಹು ತ್ರಿಭುಜ. ABC ಒಂದು ಸಮದ್ವಿಬಾಹು ತ್ರಿಭುಜ. ಸರ್ ಏನು ಚಿತ್ರ ಬರ್ಕೋಬೇಕು ಸರ್? ಇದು ಬಹಳ ಮುಖ್ಯ ಮಕ್ಕಳೇ. ಒಂದು ಹೇಳಿಕೆ ಕೊಟ್ಟಿದ್ದಾಗ ಅದನ್ನು ನಿಧಾನಕ್ಕೆ ಓದ್ಕೊಂಡು ಚಿತ್ರದ ರೂಪಕ್ಕೆ ಪರಿವರ್ತನೆ ಮಾಡೋದಿದೆಯಲ್ಲ ಮಕ್ಕಳೇ, ಇದೇ ರೇಖಾಗಣಿತದ ಮೂಲಾಧಾರ ಮಕ್ಕಳೇ. ಇದೊಂದನ್ನು ಕಲ್ತ್ಕೊಂಡ್ರೆ ಒಂದು 90% ರೇಖಾಗಣಿತನೇ ನಿಮ್ದಾದಂತೆ. ನಿಧಾನಕ್ಕೆ ಓದ್ಕೋತೀರ. ಹಾಗಾದರೆ ABC ಸರ್ ಒಂದು ಸಮದ್ವಿಬಾಹು ತ್ರಿಭುಜ. ಹಾಗಾದರೆ ಒಂದು ಸಮದ್ವಿಬಾಹು ತ್ರಿಭುಜ ರಚನೆ ಮಾಡ್ಕೊಳ್ಳೋಣ. ಅವರೇ ABC ಅಂತ ಕೊಟ್ಟಿರೋದ್ರಿಂದ ನಮಗೆ ಆಯ್ಕೆ ಇಲ್ಲಪ್ಪ, ಬರ್ಕೊಂಡೇ ಬಿಡೋಣ ABC ಅಂತ. ಸಮನಾದ ಬಾಹುಗಳಾದ ಅವರೇ ಹೇಳಿದ್ದಾರೆ AC, AB ಮತ್ತು AC. ಅದರಿಂದ ಬೇರೆ ಹೆಸರು ಕೊಡೋಕ್ಕಾಗ್ತಿರ್ಲಿಲ್ಲ. AB ಮತ್ತು ACಗಳು ಸಮನಾಗಿವೆ. ಅವುಗಳಿಗೆ ಕ್ರಮವಾಗಿ BD ಅನ್ನೋದೊಂದು, ಹಾಗೆಯೇ CE ಅಂತ ಒಂದು ಎತ್ತರಗಳನ್ನು, ಎತ್ತರ ಅಂದರೆ ಯಾವಾಗಲೂ ಲಂಬ ಮಕ್ಕಳೇ ಎಳೆದೀವಿ, ಲಂಬೋನ್ನತಿ ಅಂತ ಕೂಡ ಕರಿತೀವಿ. ಆ ಎತ್ತರಗಳು ಅಂದರೆ BDನೂ CEನೂ ಸಮನಾಗಿರುತ್ತೆ ಅಂತ ಸಾಧನೆ ಮಾಡಬೇಕಪ್ಪ. ಬನ್ನಿ ಸಾಧನೆ ಮಾಡೋಣ. AB ACಗೆ ಸಮನಾಗಿದೆ. ಆದ್ದರಿಂದ ಸಮನಾದ ಬಾಹುಗಳಿಗೆ ಎದುರುಗಡೆ ಇರುವ ಅಭಿಮುಖವಾದ ಕೋನಗಳು ಸಮನಾಗಿರಬೇಕು ತಾನೆ. ಅದರಿಂದ ACಗೆ ಸಮನಾಗಿರೋ ಕೋನ ಎದುರುಗಡೆ ಇರೋದು ಯಾವುದು? B ಕೋನ. ಹಾಗೆ ABಗೆ ಎದುರುಗಡೆ ಇರೋದು ಯಾವುದು? C ಕೋನ. ಅವೆರಡು ಸಮನಾಗಿರಲೇಬೇಕು. ಅದನ್ನು ABC ಕೋನ ACB ಕೋನಕ್ಕೆ ಸಮ ಅಂತ ಬರ್ತಿದ್ದೀವಿ ಮಕ್ಕಳೇ. ಒಂಚೂರು ಚಿತ್ರ ಗಮನಿಸ್ಕೊಳ್ಳಿ. ಹಾಗಾದರೆ EBC ಕೋನ ಕೂಡ DCB ಕೋನಕ್ಕೆ ಸಮನಾಗಿರ್ಬೇಕಲ್ವಾ? ಈಗ ಈ ಲೆಕ್ಕವನ್ನು ಎರಡು ರೀತಿಯಲ್ಲಿ ಸಾಧನೆ ಮಾಡ್ಬೋದು. ಒಂದನ್ನು ನಾನು ಮಾಡ್ತೀನಿ, ಇನ್ನೊಂದು ತಮಗೆ. ನೋಡಿ, ನಮಗೆ ಬೇಕಾಗಿರುವಂಥ BD ಮತ್ತು CEಗಳು ಎರಡು ಜೊತೆಯ ತ್ರಿಭುಜಗಳಲ್ಲಿ ಬರುತ್ತೆ. ಕೆಳಗಡೆ ನೋಡಿ, BEC ಅನ್ನೋದು ಒಂದು ತ್ರಿಭುಜ,
ಸಿ ಡಿ ಬಿ ಒಂದು ತ್ರಿಭುಜ, ಪುಟಾಣಿ ತ್ರಿಭುಜ, ಅದರಲ್ಲೂ ಕೂಡ ಇ ಸಿ ಮತ್ತು ಬಿ ಡಿ ಬರುತ್ತೆ. ಹಾಗೆ ಒಂಚೂರು ಕಣ್ಬಿಡಿ ಮೇಲ್ಗಡೆ ನೋಡಿ, ಎ ಇ ಸಿ ತ್ರಿಭುಜ ಮತ್ತು ಬಿ ಡಿ ಎ ತ್ರಿಭುಜ, ಆ ತ್ರಿಭುಜಗಳಲ್ಲೂ ನಮಗೆ ಬೇಕಾಗಿರುವಂಥ ಇ ಸಿ ಮತ್ತು ಬಿ ಡಿ ಬರುತ್ತೆ. ನಾನು ಒಂದು ತೆಗೆದುಕೊಂಡು ಪ್ರೂವ್ ಮಾಡಿ ತೋರಿಸ್ತೀನಿ, ಇನ್ನೊಂದು ನಿಮಗೆ ಆಯ್ಕೆಗೆ. ನೋಡೋಣ ಈಗ ಆ ಎರಡು ಪುಟಾಣಿ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ಯಾವ್ದು ಹೇಳಿ? ಬಿ ಇ ಸಿ, ಮತ್ತೊಂದು ಸಿ ಡಿ ಬಿ. ಈ ಎರಡೂ ತ್ರಿಭುಜಗಳಲ್ಲಿ ಏನು ಗೊತ್ತೇಳಿ ಸರ್, ಇವು ಲಂಬಕೋನ ತ್ರಿಭುಜಗಳು. ಹೆಂಗೆ ಗೊತ್ತು ಸರ್? ಅಲ್ಲೆಲ್ಲೂ ಕೊಟ್ಟೇ ಇಲ್ವಲ್ಲ ಸರ್? ಮಕ್ಕಳೇ, ಅದನ್ನು ಲಂಬ ಅಥವಾ ಎತ್ತರ ಅಂತ ಕರೆದಿದ್ದರಿಂದ ಅದು 90 ಡಿಗ್ರಿ ಇರಲೇಬೇಕು ಮಕ್ಕಳೇ. ಹಾಗೇನೇ ನೋಡಿ, ನಿಧಾನಕ್ಕೆ ನೋಡಿ, ಆ ಕೋನ ಯಾವ್ದು ಹೇಳಿ? ಇ ಬಿ ಸಿ ಕೋನ ಡಿ ಸಿ ಬಿ ಕೋನಕ್ಕೆ ಸಮನಾಗಿದೆ ಅಲ್ವಾ? ಎರಡು ಕೋನಗಳು ಸಮನಾಗಿದೆ. ಇನ್ನೊಂದು ಬಾಹು ಸಮನಾಗಿದ್ದರೆ ಸಾಕಲ್ವ ನಮಗೆ? ಯಾವ್ದು ಹೇಳಿ ಸಮನಾಗಿರೋದು? ಯಾವ್ದು ಹೇಳಿ ನೋಡೋಣ. ಗೊತ್ತಾಯ್ತು ಅಂತೀರಾ? ಬಿ ಸಿ ಅನ್ನೋದು ನೋಡಿ ಸರ್, ಈ ತ್ರಿಭುಜಕ್ಕೂ ಒಂದು ಬಾಹು, ಆ ತ್ರಿಭುಜಕ್ಕೂ ಒಂದು ಬಾಹು. ಆ ಎರಡೂ ತ್ರಿಭುಜಗಳು ಒಂದೇ ಪಾದ, ಸಾಮಾನ್ಯ ಬಾಹುವಾದ ಬಿ ಸಿ ಮೇಲೆ ನಿಂತಿದೆ. ಅದರಿಂದ ಬಿ ಸಿ ಅನ್ನೋದು ಬಿ ಸಿಗೆ ಸಾಮಾನ್ಯ ಬಾಹು. ಸಾಕಲ್ಲ ಇಷ್ಟು? ಎರಡು ಕೋನಗಳು ಒಂದು ಬಾಹು ಸಮನಾಗಿದ್ದರೆ ಗೊತ್ತಲ್ಲ, ಕೋ ಬಾ. ಈ ನಿಯಮದ ಪ್ರಕಾರ ಇವೆರಡನ್ನು ಸರ್ವಸಮ ಅಂತ ಘೋಷಣೆ ಮಾಡ್ಬೋದು. ಸರ್ವಸಮ ಆಗಿದ್ಮೇಲೆ ಉಳಿದ ಅಂಶಗಳು ಸಮನಾಗಿರುತ್ತೆ ತಾನೆ. ಆದ್ದರಿಂದ ಉಳಿದ ಬಾಹುಗಳಾದಂತಹ ಬಿ ಡಿ ಅನ್ನೋದು ಸಿಗೆ ಸಮನಾಗಿರುತ್ತೆ. ಚೆನ್ನಾಗಿತ್ತಲ್ವ ಲೆಕ್ಕ? ನಿಮ್ಗೊಂದು ಕೊಡೋಣ, ತಕ್ಷಣ ಬರ್ಕೊಳ್ಳಿಯಪ್ಪ. ಈ ತ್ರಿಭುಜದಲ್ಲಿ ನೋಡಿ, ಈಗ ನೀವೇನು ಸಾಧನೆ ಮಾಡಬೇಕು ಅದೇ ಲೆಕ್ಕ. ಆದರೆ ಕ್ವಶನ್ ಏನು ಅಂದರೆ, ಎ ಇ ಸಿ ತ್ರಿಭುಜ, ಎ ಡಿ ಬಿ ತ್ರಿಭುಜ ಮೇಲ್ಗಡೆ ಇದೆಯಲ್ಲ ದೊಡ್ಡ ತ್ರಿಭುಜಗಳು, ಅವನ್ನ ಸರ್ವಸಮ ಅಂತ ಸಾಧನೆ ಮಾಡಬೇಕು. ಖಂಡಿತ ಮಾಡ್ತೀರಾ ಅನಿಸುತ್ತೆ. ಎಲ್ಲ ಬೇರೆ ಬೇರೆ ನಿಬಂಧನೆಗಳಲ್ಲೂ ಅದು ಸಾಧ್ಯ ಆಗುತ್ತಾ ಅಂತ ಒಂಚೂರು ಗಮನಿಸಿ. ಮುಂದಿನ ಲೆಕ್ಕಕ್ಕೆ ಹೋಗ್ಲ ನಾನು? ಬನ್ನಿ, ಮುಂದಿನ ಲೆಕ್ಕ ತೆಗೆದುಕೊಳ್ಳೋಣ. ಒಂಚೂರು ಓದ್ಕೊಂಡು ಅದನ್ನು ಚಿತ್ರವಾಗಿ ಬರಿಬೇಕು. ಇದು ಬಹಳ ಮುಖ್ಯವಾದಂಥ ಸಾಮರ್ಥ್ಯ ಮಕ್ಕಳೇ. ಇದನ್ನು ಮರಿಬೇಡಿ ನೀವು. ಓದ್ಕೊಳ್ಳಿ ನಿಧಾನಕ್ಕೆ. ತಾಳ್ಮೆ ಹೊಂದಿದ್ರೆ ಸಾಕು. ರೇಖಾಗಣಿತ ಕಲಿಯೋದಕ್ಕೆ ತಾಳ್ಮೆ ಅಷ್ಟೇ ಬೇಕಾಗಿರೋದು. ನೋಡಿ, ಎ ಡಿ ಮತ್ತು ಬಿ ಸಿಗಳು ಎ ಬಿ ರೇಖಾಖಂಡಕ್ಕೆ ಎಳೆದ ಸಮ ಲಂಬಗಳು. ಎರಡು ಕಂಡೀಷನಲ್ಲಿದೆ. ಅವು ಸಮನಾಗೂ ಇದೆಯಂತೆ, ಜೊತೆಗೆ ಎ ಬಿಗೆ ಲಂಬವಾಗೂ ಇದೆಯಂತೆ. ಯಾವ ಹೇಳಿ? ಎ ಡಿ ಮತ್ತು ಬಿ ಸಿ. ಯಾವುದಕ್ಕೆ? ಎ ಬಿ ರೇಖಾಖಂಡಕ್ಕೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಒಂದು ಎ ಬಿ ರೇಖಾಖಂಡ ಎಳೆದ್ಬಿಡೋಣ. ಬನ್ನಿ, ಎಳೆದಿದ್ದೀವಿ. ಹೆಸರು ಕೊಡೋಣ ಎ ಬಿ ಅಂತ. ಆಮೇಲೆ ಏನಂತೆ? ಎ ಡಿ ಅನ್ನೋದು ಮತ್ತು ಬಿ ಸಿ ಅನ್ನೋದು ಏನಾಗಿದೆಯಂತೆ? ಸಮನಾದ, ಆ ಗೀಟೇನು ತೋರಿಸುತ್ತೆ? ಸಮನಾಗಿವೆ ಅಂತ ತೋರಿಸುತ್ತೆ. ಮತ್ತು ಲಂಬಗಳವು ಅದರಿಂದ ಎಷ್ಟು ಡಿಗ್ರಿ ಇರಬೇಕು? 90 ಡಿಗ್ರಿ ಇರಬೇಕು. ಮತ್ತೇನು ಮುಂದಕ್ಕೆ? ಸಿ ಡಿಯು, ಸರ್ ಸಿ ಡಿ ಇಲ್ವೇ ಇಲ್ಲ, ಅದರ ಅರ್ಥ ಅದನ್ನು ಸೇರಿಸು ಅಂತ ತಾನೇ ಅರ್ಥ. ಹಾಗಾದರೆ ಸಿ ಡಿಯನ್ನು ಸೇರಿಸೋಣ. ಅದು ಎ ಬಿಯನ್ನು ಎಲ್ಲೋ ಕಟ್ ಮಾಡುತ್ತೆ. ಆ ಕಟ್ ಮಾಡಿರೋದು ಅರ್ಧಿಸುತ್ತದೆ. ಈ ಛೇದಿಸೋದಕ್ಕೂ ಅರ್ಧಿಸೋದಕ್ಕೂ ಏನು ವ್ಯತ್ಯಾಸ? ಛೇದಿಸೋದು ಅಂದರೆ ಸುಮ್ಮನೆ ಕಟ್ ಮಾಡೋದು ಅಂತ ಅರ್ಥ. ಅರ್ಧಿಸೋದು ಅಂದರೆ ಸರಿಯಾಗಿ ಮಧ್ಯಕ್ಕೆ ಕಟ್ ಮಾಡೋದು ಅಂತ ಅರ್ಥ. ಅದರಿಂದ ಅರ್ಧ ಆಗುತ್ತೆ ಅಂತ ನೋಡೋಣ. ಹಾಗಾದರೆ ಓ ಬಿ ಎಷ್ಟಿದೆಯೋ ಓ ಏನು ಅಷ್ಟೇ ಇದೆ ಅಂತ ನೀವು ಸಾಧನೆ ಮಾಡಬೇಕು. ಇದನ್ನು 3-4 ರೀತಿಯಲ್ಲಿ ಸಾಧನೆ ಮಾಡ್ಬೋದು. ನೋಡಿ, ಅಲ್ಲಿ ಕೊಟ್ಟಿರೋ ಅಂಶಗಳನ್ನೆಲ್ಲ ಒಂದ್ಸಲಿ ನೋಡಿ. ಸರ್ ಅದು ಲಂಬಕೋನ ತ್ರಿಭುಜ ಸರ್, ಹೌದಾ? ತಕ್ಷಣ ಬರ್ಕೊಬೋದಾ? ಡಿ ಬಿ ಸಿ ಮತ್ತು ಡಿ ಎ ಡಿನಲ್ಲಿ ನೋಡಿ, ಬಿ ಕೋನ ಎ ಕೋನ ಬಿ ಕೋನಕ್ಕೆ ಸಮ. ಯಾಕೆ ಹೇಳಿ? ಅವೆರಡು 90 ಡಿಗ್ರಿ ಇದೆ, ಲಂಬ ಅಂತ ಅವರೇ ಕೊಟ್ಟಿದ್ದಾರೆ. ಇದನ್ನು ಈಗ 3 ರೀತಿಯಲ್ಲಿ ಸಾಧನೆ ಮಾಡ್ಬೋದಪ್ಪ. ನಿಮಗೆ 8 ಮಾರ್ಕು ಎಲ್ಲೇ ಕಾಣಿಸಿದ್ರು ಮಕ್ಕಳೇ, ಅಲ್ಲಿ ಕಾಣಿಸ್ತಾ ಇಲ್ವಾ 8 ಮಾರ್ಕು? ಸಿ ಡಿ ಮತ್ತು ಎ ಬಿಗಳು ಏನಾಗ್ತಾ ಇವೆ? ಪರಸ್ಪರ ಛೇದಿಸ್ತಾ ಇವೆ. ಆವಾಗ ಶೃಂಗ ಉಂಟಾಗುತ್ತೆ. ಅಲ್ಲಿ ಅಭಿಮುಖ ಕೋನಗಳು ಉಂಟಾಗುತ್ತೆ. ಶೃಂಗ ಪ್ಲಸ್ ಅಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳು. ಸವರ್ಣ ದೀರ್ಘ ಸಂಧಿ ಅಂತ ಗೊತ್ತಿದೆ ನಿಮಗೆ. ಅಕಾರದ ಮುಂದೆ ಅಕಾರ ಬಂದು ಆಕಾರ ಆದೇಶವಾಗಿ ಬಂದಿದೆ. ಸ್ವರದ ಮುಂದೆ ಸ್ವರ, ದೀರ್ಘ ಸ್ವರ ಆದೇಶವಾಗಿ ಬರೋದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೀವು. ಈಗ ಅವೆರಡು ಸಮ. ಒಂದು ಬಾಹು ಗೊತ್ತಲ್ಲ, ಬಿ ಸಿ ಅನ್ನೋದು ಡಿ ಎಕ್ಸ್ ಸಮ. ಸಾಕಲ್ಲ ಇಷ್ಟು ಹೇಳೋದಕ್ಕೆ. ಕೋಕೋ ಬಾಬಾ ಪ್ರಕಾರ ಇದನ್ನು ಸರ್ವಸಮ ಅಂತ ಹೇಳ್ಬೋದು. ನನಗದಿಷ್ಟ ಇಲ್ಲ. ನಾನು ಇನ್ನೂ ಒಂಥರ ಬೇರೆ ಸಾಧನೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಆ ಥರ ಏನು ಅಂತ. ಇವೆರಡು ಸಮನಾಗಿದೆ. ಒಂಚೂರು ನೋಡಿ, ಸಿ ಬಿ ಓ ಓ ಎ ಡಿ ಝಡ್ ಆಕಾರ ಬಂತಲ್ವಾ? ಹಾಗಾದರೆ ಅವು ಕರೆಕ್ಟ್ ಪರ್ಯಾಯ ಕೋನಗಳು.
ಪರ್ಯಾಯ ಕೋನಗಳು ಸಮನಾಗಿರಬೇಕು ಅಂದರೆ ಆ ಬಿ ಸಿ ರೇಖೆ ಡಿ ಎ ರೇಖೆಗೆ ಸಮಾಂತರವಾಗಿರಲೇಬೇಕು. ತೆಗೆದುಕೊಳ್ಳೋಣ ಇನ್ನೊಂದ್ಸಲಿ. ಹೌದು, ಈಗ ಮತ್ತೆ ತೆಗೆದುಕೋತಾ ಇದ್ದೀನಿ. ಅವೆರಡು ಸಮಾಂತರವಾಗಿದೆ. ಸಮಾಂತರವಾಗಿದ್ಮೇಲೆ ಒ ಸಿ ಬಿ ಕೋನ ಸ್ವಲ್ಪ ಹಾಗೆ ಗಮನಿಸಿ, ಒ ಡಿ ಎ ಕೋನಕ್ಕೆ ಸಮನಾಗಿರಲೇಬೇಕು ತಾನೇ. ಯಾಕೆ ಹೇಳಿ? ಇನ್ನೊಂದು ಝಡ್ ಆಕಾರದ ಕೋನಗಳು, ಪರ್ಯಾಯ ಕೋನಗಳು ಅಲ್ವಾ. ಈಗ ಅವೆರಡೂ ತ್ರಿಭುಜಗಳು ತೆಗೆದುಕೊಳ್ಳೋಣ. ಆ ಎರಡೂ ತ್ರಿಭುಜಗಳಲ್ಲಿ ನಿಧಾನಕ್ಕೆ ನೋಡಿ, ಬಿ ಕೋನ ಎ ಕೋನಕ್ಕೆ ಸಮ. ಯಾಕೆ ಹೇಳಿ? 90 ಡಿಗ್ರಿ ಇದೆ. ಈಗ ತಾನೇ ಹೇಳಿದ್ರಲ್ಲ, ಯಾವುದು? ಬಿ ಸಿ ಬಾಹು ಡಿ ಎ ಬಾಹು ಸಮ. ದತ್ತದಲ್ಲಿ ಪಾಪ ಅವರೇ ಕೊಟ್ಬಿಟ್ಟಿದ್ದಾರೆ ಸಮನಾಗಿದೆ ಅಂತ. ಈಗ ನೀವು ಸಾಧನೆ ಮಾಡಿದ್ದೀರಿ ಪರ್ಯಾಯ ಕೋನಗಳು. ಯಾವ್ದು ಹೇಳಿ? ಒ ಸಿ ಬಿ ಕೋನ ಒ ಡಿ ಎ ಕೋನಕ್ಕೆ ಸಮ ಅಂತ. ಯಾಕೆ ಹೇಳಿ? ಅವು ಪರ್ಯಾಯ ಕೋನಗಳು. ಈಗ ಕೋ ಬಾ ಕೋ ಸ್ವೀಕೃತ ಸಿದ್ಧಾಂತವನ್ನು ಬಳಸ್ಕೊಂಡು ಇವೆರಡನ್ನು ಸರ್ವಸಮ ಅಂತ ಹೇಳ್ಬೋದು. ಆವಾಗ ಉಳಿದ ಅಂಶಗಳು ಸಮನಾಗಿರಲೇಬೇಕು ತಾನೆ. ಆದ್ದರಿಂದ ಒ ಬಿ ಎಷ್ಟಿರುತ್ತೋ ಒ ಎನೂ ಅಷ್ಟೇ ಇರಬೇಕು ಅಲ್ವಾ. ಆದ್ದರಿಂದ ಅದು ಅರ್ಧಿಸುತ್ತೆ. ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಒ ಸಿ ಎಷ್ಟಿರುತ್ತೋ ಒ ಡಿನೂ ಅಷ್ಟೇ ಇರಬೇಕು ತಾನೆ. ಎಲ್ಲಲ್ಲ ಸರ್, ಇದು ಈ ಸಿ ಡಿ ಅನ್ನೋದು ಎ ಬಿನ ಅರ್ಧ ಕಟ್ ಮಾಡ್ತಾ ಇದೆ. ಈ ಎ ಬಿನೂ ಸುಮ್ಮನಿಲ್ಲ ಸರ್, ಈ ಎ ಬಿ ಅನ್ನೋದು ಸಿ ಡಿನೂ ಸರಿಯಾಗಿ ಅರ್ಧ ಕಟ್ ಮಾಡ್ತಾ ಇವೆ. ಇವು ಪರಸ್ಪರ ಕಟ್ ಮಾಡ್ಕೋತಾ ಇದೆ ಸರ್. ಅದಕ್ಕೆ ನಮ್ಮ ರೇಖಾಗಣಿತದಲ್ಲಿ ಒಂದು ಭಾಷೆ ಬಳಸ್ತೀವಿ. ಏನದು? ಈ ಸಿ ಡಿ ಮತ್ತು ಎ ಬಿಗಳು ಪರಸ್ಪರ ಅರ್ಧಿಸುತ್ತವೆ. ಇದು ಅದನ್ನು, ಅದು ಇದನ್ನು. ಚೆನ್ನಾಗಿತ್ತಲ್ವ ಲೆಕ್ಕ? ಇನ್ನೊಂದು ಲೆಕ್ಕಕ್ಕೆ ಹೋಗೋಣ ಬನ್ನಿ. ಇನ್ನೊಂದು ಲೆಕ್ಕ ತೆಗೆದುಕೊಳ್ಳೋಣ. ಸಾರ್ ಏನು ಸಾರ್ ಇಷ್ಟುದ್ದ ಇದೆ? ಏನೂ ಇಲ್ಲ ಮಕ್ಕಳೇ, ನಿಜವಾಗ್ಲೂ ಎಷ್ಟು ಸುಲಭವಾದ ಲೆಕ್ಕ ಇದು ಅಂತಂದರೆ, ನಾನು ಹೇಳಿದೆ ನಿಧಾನಕ್ಕೆ ಓದ್ತಾ ಹೋಗೋದು, ಅದನ್ನು ಚಿತ್ರವಾಗಿ ಬರೆಯೋದು. ಅದು 8 ಸ್ಟ್ಯಾಂಡರ್ಡ್ದಾಗಿರಲಿ, 10 ಸ್ಟ್ಯಾಂಡರ್ಡ್ ಆಗಿರಲಿ, ಫಸ್ಟ್ ಇಯರ್ ಪಿ ಯು ಸಿದೇ ಆಗಿರಲಿ ಬಿಡಿ, ಏನು ಮಾಡಬೇಕು? ಆ ಹೇಳಿಕೆಯನ್ನು ನೋಡ್ತಾ ನೋಡ್ತಾ ಅದನ್ನು ಚಿತ್ರವಾಗಿ ಬರುವಂತಹ ಸಾಮರ್ಥ್ಯ ಗಳಿಸ್ಕೊಂಡ್ಬಿಟ್ರೆ ಬಿಡಿ, 90 ಭಾಗ ನಿಮಗೆ ರೇಖಾಗಣಿತನೇ ಬಂದಂತೆ. ಪ್ರಯತ್ನ ಪಡೋಣ. ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಹಾಗಾದ್ರೆ ಏನು ಮಾಡಬೇಕು ಹೇಳಿ? ಒಂದು ಲಂಬಕೋನ ತ್ರಿಭುಜ ರಚನೆ ಮಾಡಬೇಕು. ತಗೊಳ್ಳಿ, ಬರೀರಿ. ಸರ್, ಎಲ್ ಶೇಪ್ ಬರ್ಕೊಂಬಿಟ್ರೆ ಆಯ್ತಲ್ವಾ? ಹೌದಲ್ವಾ? ನಮ್ಮ 2 ಗೋಡೆಗಳು, ನಮ್ಮ ಟೆರೆಸ್ಸು ಮತ್ತು ಗೋಡೆ, ನೆಲ ಮತ್ತು ಗೋಡೆ, ಇವೆಲ್ಲ 90 ಡಿಗ್ರಿ ಇರುತ್ತೆ ತಾನೆ. ಎಲ್ ಶೇಪಲ್ಲಿ ಇರುತ್ತೆ ತಾನೆ. ಯಾವ ಕೋನ 90 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ನೋಡಿ? ಸರ್, ಸಿ ಕೋನ 90 ಡಿಗ್ರಿ. ಅದರಿಂದ ಸಿ ಅನ್ನೋದು 90 ಡಿಗ್ರಿ. ಹಾಗಾದರೆ ಉಳಿದಿದ್ದು ಎ ಆಯಿತು, ಇದು ಬಿ ಆಯಿತು. ವಿಕರ್ಣ ಎ ಬಿ. ವಿಕರ್ಣ ಅಂದರೆ ಏನು ಹೇಳಿ? 90 ಡಿಗ್ರಿಗೆ ಎದುರುಗಡೆ ಇರೋ ಬಾಹು ವಿಕರ್ಣ. ಆ ಎ ಬಿಯನ್ನು ಸೇರಿಸಿದ್ರೆ ಅದರ ಮಧ್ಯ ಬಿಂದು ಇದೆಯಂತೆ. ಮಧ್ಯ ಬಿಂದು ಅಂದರೆ ಅಷ್ಟು ಗೊತ್ತಾಗಲ್ವಾ ಸರ್? ಮಧ್ಯಕ್ಕೆ ಸರಿಯಾಗಿರೋ ಬಿಂದು. ಹಾಗೇನಾಗುತ್ತೆ? ಎ ಎಮ್ ಎಷ್ಟಿರುತ್ತೋ ಬಿ ಎಮ್ಮು ಅಷ್ಟೇ ಇರುತ್ತೆ. ಮುಂದಕ್ಕೆ ಸಿ ಅನ್ನು ಎಮ್ಗೆ ಸೇರಿಸ್ಬೇಕಂತಪ್ಪ. ಸೇರಿಸಿ ಮುಂದಕ್ಕೆ ವೃದ್ಧಿಸ್ಬೇಕಂತೆ. ಸರ್, ಜಾಸ್ತಿ ಹೇಳಿದ್ ಬಿಡಬೇಡಿ, ಅಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನದು ಸರ್? ಆ ಡಿ ಎಮ್ ಅನ್ನೋದು ಇದೆಯಲ್ಲ ಸರ್, ಅದು ಸಿ ಎಮ್ಗೆ ಸಮನಾಗಿರ್ಬೇಕಂತೆ. ಆ ಥರ ವೃದ್ಧಿಸ್ಬೇಕು ಸರ್. ಆಮೇಲೆ ಏನು ಮಾಡಬೇಕು? ಡಿ ಮತ್ತು ಬಿನ ಸೇರಿಸ್ಬಿಡಿ. ಆಗಲ್ಲಪ್ಪ. ಈ 2 ತ್ರಿಭುಜಗಳನ್ನು ಸರ್ವಸಮ ಅಂತ ಸಾಧನೆ ಮಾಡಬೇಕು. ಸರ್, ಎಷ್ಟು ಸುಲಭ ಇದು! ಭಾಳ ಚೆನ್ನಾಗಿತ್ತು ಸರ್. ಇದು ನಮಗಿಷ್ಟು ಅಂತ ಅಂದ್ಕೊಂಡೇ ಇರಲಿಲ್ಲ. ಅಷ್ಟೇ ಕಣ್ರಪ್ಪ. ನಾವೇನು ಮಾಡ್ತೀವಿ ಅಂದರೆ, ಆ ದೊಡ್ಡ ದೊಡ್ಡ ಲೆಕ್ಕಗಳು ನೋಡ್ತಿದ್ದಂಗೆ ಅರ್ಧ ಅಲ್ಲೇನೆ ಕುಸ್ತೋಗ್ತೀವಿ. ಅಯ್ಯಯ್ಯೋ ಇದಾಗಲ್ಲಪ್ಪ ಅಂತ. ನಿಜವಾಗ್ಲೂ ರೇಖಾಗಣಿತದಲ್ಲಿ ಏನಪ್ಪ ಕೊಡೋದಿಲ್ಲ, ಕಳೆಯೋದಿಲ್ಲ, ಯಾತ್ರದೂ ಇಲ್ಲ. ಜಸ್ಟ್ ಆ ಲೆಕ್ಕವನ್ನು ಚಿತ್ರವಾಗಿಸೋದು, ನಾವು ಕಲ್ತಿರುವಂಥ ಕೆಲವು ಸ್ವೀಕೃತ ಸಿದ್ಧಾಂತಗಳನ್ನು, ಸ್ವಯಂ ಸಿದ್ಧಗಳನ್ನು ಅದನ್ನು ಅಲ್ಲಿ ಬಳಸೋದು. ಇಲ್ಲಿಗೆ ಬುದ್ಧಿಗೆ ಕಸರತ್ತು. ಎಷ್ಟು ಬುದ್ಧಿಗೆ ನೀವು ಕಸರತ್ತು ಕೊಡ್ತಾ ಹೋಗ್ತಿರೋ ಬುದ್ಧಿ ಅಷ್ಟು ಚಿಗುರ್ತಾ ಹೋಗುತ್ತೆ ಮಕ್ಕಳೇ. ಅದಕ್ಕೆ ರೇಖಾಗಣಿತ ಬಹಳ ಮುಖ್ಯ. ಬನ್ನಿ ನೋಡೋಣ, ಇವೆರಡನ್ನು ತ್ರಿಭುಜಗಳು ತೆಗೆದುಕೊಳ್ಳೋಣ. ಯಾವೆರಡು ಹೇಳಿದ್ದಾರೆ ಹೇಳಿ ಅವರು? ಎ ಎಮ್ ಸಿ ಮತ್ತು ಬಿ ಎಮ್ ಡಿ ತ್ರಿಭುಜಗಳಲ್ಲಿ. ಹೇಳಿಪ್ಪ, ಯಾವ್ದು ಗೊತ್ತು? ಸರ್, ಗೊತ್ತಿದೆಯಲ್ಲ ಸರ್, ಎಮ್ ಸಿ ಅನ್ನೋದು ಡಿ ಎಮ್ಗೆ ಸಮ. ಹೆಂಗೆ ಗೊತ್ತು? ಸಾರ್, ಅವರೇ ಕೊಟ್ಟಿದ್ದಾರಲ್ಲ ಸರ್ ದತ್ತದಲ್ಲಿ. ಆಯ್ತಪ್ಪ. ಮತ್ತೆ ಸಾರ್, ಈಗ ತಾನೇ ಹೇಳಿಲ್ವ ಸರ್ ನೀವು? ಎಲ್ಲೇ 8 ಮಾರ್ಕ್ ಕಂಡ್ರೆ, 1-2 ರೇಖೆಗಳು ಪರಸ್ಪರ ಛೇದಿಸಿದ್ರೆ ಅಲ್ಲಿ ಶೃಂಗ ಉಂಟಾಗುತ್ತೆ ಸರ್. ಎದುರು ಬದುರು ಇರೋ ಕೋನಗಳನ್ನು, ಶೃಂಗಾಭಿಮುಖ ಕೋನಗಳು, ಅವು ಯಾವಾಗಲೂ ಸಮನಾಗಿರುತ್ತೆ. ಹಾಗಾದರೆ ಎ ಎಮ್ ಸಿ ಕೋನ ಬಿ ಎಮ್ ಡಿ ಕೋನಕ್ಕೆ ಸಮ. ಹೇಗೆ ಗೊತ್ತು? ಶೃಂಗಾಭಿಮುಖ ಕೋನಗಳು. ಮತ್ತೆ ಗೊತ್ತಲ್ಲ, ಎಮ್ ಅನ್ನೋದು ಮಧ್ಯಬಿಂದು. ಅದರಿಂದ ಎ ಎಮ್ ಎಷ್ಟು ಇರುತ್ತೋ ಬಿ ಎಮ್ಮು ಅಷ್ಟೇ ಇರಬೇಕು. ಯಾಕೆಂದರೆ ಮಧ್ಯಬಿಂದು. ಯಾವ ನಿಯಮ ಬಳಸ್ತೀರಿ? ಗೊತ್ತು ಸರ್, 2 ಬಾಹುಗಳು ನಡುವಿನ ಕೋನ.
ಅಷ್ಟು ಗೊತ್ತಿಲ್ವಾ ಸರ್ ನಮಗೆ? ಬಾಕೋಬಾ ನಿಯಮ ಬಳಸ್ಬಿಟ್ಟು ಸರ್ ಇವೆರಡು ಸರ್ವಸಮ ಅಂತ ಹೇಳ್ಬಿಡ್ತೀವಿ ಸರ್, ಮುಗಿದೋಯ್ತು. ಎಷ್ಟು ಸುಲಭವಾದ ಲೆಕ್ಕ ಅಲ್ವಾ ಇದು? ಹಾಗಾದ್ರೆ ತಕ್ಷಣ ನಿಮ್ಗೊಂದು ಹೋಮ್ವರ್ಕು ಮಾಡ್ತೀವಿ ಹೇಳಿ ಸರ್. ಎಷ್ಟು ಬೇಕಾದ್ರೂ ಕೊಡಿ ಸರ್, ಈ ಚಾಪ್ಟರ್ನಲ್ಲಿ ಎಲ್ಲ ಬರ್ದಾಕ್ಬಿಡ್ತೀವಿ ಅಂತೀರಾ? ತಗೊಳ್ಳಿಯಪ್ಪ, ಅದೇ ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ ಸರ್. ಅದನ್ನೇ ಕೊಟ್ರಲ್ಲ ಸರ್? ಹೌದು. ಈಗ ನೋಡಿ ಚಿತ್ರದಲ್ಲಿ ಇನ್ನೊಂದ್ಸಲಿ, ಅದೊಂದು ಲಂಬಕೋನ ತ್ರಿಭುಜ, ಸಿ ಕೋನ 90 ಡಿಗ್ರಿ ಇದೆ, ಎ ಬಿ ಅನ್ನೋದು ವಿಕರ್ಣ ಆಗುತ್ತೆ, ಅದರಲ್ಲಿ ಮಧ್ಯಬಿಂದು ಇದೆಯಂತೆ ಎಮ್ ಅಂತ, ಅವೆರಡು ಸಮನಾಗಿರುತ್ತೆ. ಸಿ ಎಮ್ಮನ್ನು ಸೇರಿಸಿ ಮುಂದಕ್ಕೆ ಡಿವರೆಗೆ ವೃದ್ಧಿಸ್ಬೇಕಂತೆ. ಜೋಪಾನ ಆ ಡಿ ಎಮ್ ಎಷ್ಟಿರುತ್ತೋ ಎಮ್ ಸಿನೂ ಅಷ್ಟೇ ಇರಬೇಕು. ಆಮೇಲೆ ಡಿ ಬಿನ ಸೇರಿಸಿ. ಇಷ್ಟೇ ಕೊಟ್ಟಿರೋದು. ಅದರಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಅದೇನು ಹೇಳಿ, ಇನ್ನೆರಡು ತ್ರಿಭುಜ ಇದೆ ಗೊತ್ತಾ? ಯಾವ್ದು ಹೇಳಿ? ಡಿ ಬಿ ಸಿ ತ್ರಿಭುಜ, ಎ ಸಿ ಬಿ ತ್ರಿಭುಜ, ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ ಎರಡೆರಡು ತ್ರಿಭುಜ, ಅವೆರಡನ್ನು ಸರ್ವಸಮ ಅಂತ ನೀವು ಸಾಧನೆ ಮಾಡಬೇಕು. ಮಾಡ್ತೀರಲ್ವಾ? ಚೆನ್ನಾಗಿದೆ ಅಲ್ವ ಲೆಕ್ಕ? ನನಗಂತೂ ಭಾಳ ಇಷ್ಟವಾದ ಲೆಕ್ಕ ಅಪ್ಪ. ನೋಡೋಣ ಮುಂದಿನ ಲೆಕ್ಕಕ್ಕೆ ಹೋಗೋಣ ಬನ್ನಿ. ಈಗ ಅಗಳು ಸಾರ್ ತಿರ್ಗಾ ಮತ್ತೆ ಏನಿಲ್ವಲ್ಲ, ಇದು ಎಂಥ ಲೆಕ್ಕ, ಉದ್ದ ಲೆಕ್ಕ ಬೇಕಾದ್ರೂ ಕೊಡಿ ಸರ್, ನಾವು ಮಾಡ್ತೀವಿ. ಈಗ ನಿಧಾನಕ್ಕೆ ಓದ್ತೀವಿ ತಡ್ರಿ ಸರ್. ಎಲ್ ಮತ್ತು ಎಮ್ಗಳು ಎರಡು ಸಮಾಂತರ ರೇಖೆಗಳು. ಸರ್ ಒಟ್ಟಿಗೆ ಓದ್ರ ಕನ್ಫ್ಯೂಷನ್ ಆಗುತ್ತೆ ಸರ್, ನಾನು ಅದೇ ಥರ ಚಿತ್ರ ಬರ್ಕೊತಾ ಹೋಗ್ಬಿಡ್ತೀನಿ. ಆಯ್ತು ಕಣೋ ಬರ್ಕೊಳೋ. ಎಲ್ ಮತ್ತು ಎಮ್ಗಳು ಎರಡು ಸಮಾಂತರ ರೇಖೆಗಳು. ಹಾಕೊಂಬಿಡೋಗಾರೆ ಹೆಸರು ಕೊಟ್ಕೊಳ್ಳೋ, ಒಂದು ಎಲ್ ಅಂತ ಕೊಟ್ಕೊಳ್ಳೋ, ಇನ್ನೊಂದಕ್ಕೆ ಎಮ್ ಅಂತ ಕೊಟ್ಕೊಳ್ಳೋ. ಮುಂದಕ್ಕೆ ಓದ್ತೀನಿ ಸರ್. ಈ ಸಮಾಂತರ ರೇಖೆಗಳನ್ನು ಮತ್ತೊಂದು ಜೊತೆಯ ಸಮಾಂತರ ರೇಖೆಗಳಾದ ಪಿ ಮತ್ತು ಕ್ಯೂಗಳು ಛೇದಿಸುತ್ತವೆ. ತಡ್ರಿ ಸರ್ ಎಳೆದೇ ಬಿಡ್ತೀನಿ. ಇನ್ನೊಂದು ಜೊತೆ ಅಂತೆ, ಅವು ಸಮಾಂತರವಾಗಿದೆಯಂತೆ, ಕಟ್ ಮಾಡ್ತಾ ಇದೆಯಂತೆ. 4 ಬಿಂದುಗಳಲ್ಲಿ ಕಟ್ ಮಾಡಿದೆ. ಹೆಸರು ಕೊಟ್ಕೊಳ್ಳೋಣ ಎ ಬಿ ಸಿ ಡಿ. ಆಮೇಲೆ ತ್ರಿಭುಜ ಎ ಬಿ ಸಿ. ಸರ್ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಎ ಬಿ ಕಾಣಿಸ್ತಾ ಇದೆ. ಆ ಎ ಸಿ ಎಳೆದ್ಬಿಡು, ಅವಾಗ ತ್ರಿಭುಜ ಬರುತ್ತೆ. ತ್ರಿಭುಜ ಎ ಬಿ ಸಿ ತ್ರಿಭುಜ ಸಿ ಡಿಗೆ ಸರ್ವಸಮ ಅಂತ ಸಾಧನೆ ಮಾಡಬೇಕು. ಹೇಗೆ ಸಾಧನೆ ಮಾಡೋದು? ಯಾವ ಬಾಹು ಸಮನಾಗಿದೆ ಅಂತ ನಿಮ್ಗೇನಾರ ಗೊತ್ತಿದೆಯಾ ಸರ್? ಹೇಳಿದ್ದೀರಾ ಸರ್ ಸಾಕಷ್ಟು ಸಲ. ಒಬ್ಬ ಇದ್ದಾನೆ ಆಪತ್ ಬಾಂಧವ, ಉಭಯ ಸಾಮಾನ್ಯ. ಯಾರು ಹೇಳಿ? ಎ ಸಿ ಅಲ್ವಾ? ನೋಡಿ ಅವನು ಹಾಗೇ ನೋಡಿ, ಅವು ಸಮಾಂತರ ಸರಳರೇಖೆಗಳಾದಮೇಲೆ ಝಡ್ಡಾಕಾರ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ. ಬಿ ಎ ಸಿ ಕೋನ ಹಾಗೆ ಡಿ ಸಿ ಎ ಕೋನಕ್ಕೆ ಸಮ ಸರ್. ಝಡ್ಡಾಕಾರ ಪರ್ಯಾಯ ಕೋನಗಳು ಸರ್, ಯಾಕೆಂದರೆ ಎ ಬಿ ಅನ್ನೋದು ಸಿ ಡಿ ರೇಖೆಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ ಬಾಹು ಯಾವ ಸಮನಾಗಿದೆ ಸರ್? ಅಲ್ಲಿ ಇದೆಯಲ್ಲ ಸರ್ ಉಭಯ ಸಾಮಾನ್ಯ. ಅವನಿದಾನಲ್ಲ, ಅವನು ಅವ್ರ ಮನೇಲೂ ಇವ್ರ ಮನೇಲೂ ಎರಡು ಮನೇಲೂ ಮಗನಾಗಿ ಚೆನ್ನಾಗಿದ್ದಾನೆ ಸರ್ ಅವನು. ಎ ಸಿ ಅನ್ನೋದು ಉಭಯ ಸಾಮಾನ್ಯ. ಇನ್ನೊಂದು ಕೋನ ಹುಡುಕಿ, ಅದಕ್ಕೆ ಏನು ತಗೊಳ್ಳಿ ಸರ್, ಈ ಬಿ ಸಿ ಎ ಕೋನ ಹಾಗೆ ಸಿ ಎ ಡಿ ಕೋನಕ್ಕೆ ಸಮ. ಯಾಕೆ ಅಂದರೆ ಪರ್ಯಾಯ ಕೋನಗಳು. ಹಾಗಾದರೆ ಯಾವ ನಿಯಮ ಬಳಸ್ತೀರಿ ಹೇಳಿ? ಎರಡು ಕೋನ ನಡುವಿನ ಬಾಹು. ಕೋಬಾಕೋ ನಿಯಮದ ಪ್ರಕಾರ ಇವೆರಡೂ ತ್ರಿಭುಜಗಳನ್ನು ಸರ್ವಸಮ ಅಂತ ಘೋಷಣೆ ಮಾಡಿಬಿಡ್ಬೋದು ಅಲ್ವಾ? ಎಷ್ಟು ಸುಲಭ ಆಗಿತ್ತಲ್ವ? ಮತ್ತೊಂದು ಲೆಕ್ಕ ಕೊಡ್ಲಾ? ಇದನ್ನೇ ಬದಲಾಯಿಸ್ತೀನಿ. ನೋಡೋಣ ಬೇರೆ ಲೆಕ್ಕ ಮಾಡ್ತೀರಾ? ನೋಡಿ ನಿಮ್ಮ ಸಮಯ ಇದು, ನೀವು ಮಾಡಬೇಕು ಅಂತ. ಸೇಮ್ ಅದನ್ನೇ ಕೊಟ್ಟಿದ್ದೀನಿ ಮಕ್ಕಳೇ. ಎಲ್ ಮತ್ತು ಎರಡು ಎಮ್ಗಳು ಸಮಾಂತರ ರೇಖೆಗಳು. ಅದನ್ನು ಪಿ ಮತ್ತು ಕ್ಯೂ ಅನ್ನುವಂತಹ ಸಮಾಂತರ ರೇಖೆಗಳು ಎ ಬಿ ಸಿ ಡಿನಲ್ಲಿ ಕತ್ತರಿಸ್ತಾ ಇವೆ. ಈಗ ಎರಡು ತ್ರಿಭುಜಗಳು ಕಣ್ಣಿಗೆ ಕಾಣಿಸ್ತಾ ಇವೆ. ಯಾವುದು ಹೇಳಿ? ಎ ಬಿ ಡಿ ತ್ರಿಭುಜ, ಸಿ ಡಿ ಬಿ ತ್ರಿಭುಜ. ಅವೆರಡು ಸರ್ವಸಮ ಅಂತ ನೀವು ಸಾಧನೆ ಮಾಡಿ ಮಕ್ಕಳೇ. ಮಾಡ್ತೀರಲ್ವ? ಎಷ್ಟು ಚೆನ್ನಾಗಿತ್ತಲ್ವ ಲೆಕ್ಕಗಳು? ಏನು ಸಾಧನೆ ಮಾಡಿದ್ರಿ ಈ ಪಾಠದಲ್ಲಿ? ಮೊದಲೇದಾಗಿ ಬಹಳ ಚೆನ್ನಾಗಿ ಕಲ್ತ್ಕೊಂಡ್ವಿ ಸರ್. ಏನು ಹೇಳಿ? ಒಂದು ಕೋಬಾಕೋ ನಿಯಮವನ್ನು ಬಾಕೋಬಾ ನಿಯಮವನ್ನು ಬಳಸ್ಕೊಂಡು ಸಾಧನೆ ಮಾಡಿದ್ವಿ ಸರ್. ಉಲ್ಟಾ ಪಲ್ಟಾ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರಿ, ಮುದ್ದಾದ ಲೆಕ್ಕಗಳನ್ನೆಲ್ಲ ಮಾಡಿದ್ರಿ. ಇವೆಲ್ಲ ಮಾಡಿದ್ದೀಗ ತ್ರಿಭುಜಗಳ ಸರ್ವಸಮತೆಗೆ ಸಂಬಂಧಪಟ್ಟಂತೆ. ಅಸಮಾನತೆ ಕೂಡ ಇದೆ ತ್ರಿಭುಜಗಳಲ್ಲಿ. ಅಸಮಾನತೆಗೆ ಸಂಬಂಧಪಟ್ಟಂಥ ಪ್ರಮೇಯಗಳು, ಅದರ ಮೇಲೆ ಲೆಕ್ಕಗಳನ್ನು ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ಲಾಗ್ತೀನಿ. ನನಗೋಸ್ಕರ ಕಾಯ್ತೀರಿ ಅಂತ ಅನ್ಕೋತೀನಿ. ನಾನು ನಿಮಗೋಸ್ಕರ ಸದಾ ಕಾಯ್ತಾ ಇರ್ತೀನಿ. ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನಮಸ್ಕಾರ.